ನಾನೆಲ್ಲರಿಗೂ ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ನಾನು ಗಜಕೇಶ್ವರಿ ಯೋಗನೆ ಹುಟ್ಟಿನ್ರಿ ಕಾಕಾರಿ. ಯಾವ ಯೋಗನೆ ಹುಟ್ಟಿನ್ರಿ? ಯೋಗ ಹೆಂಗದ ಅಂತಂದ್ರ ಕಾಂಗ್ರೆಸ್ ಪಾರ್ಟಿ ಈ ಸರಿ ನಾವು ಗೆಲ್ದೇ ಬಿಡ್ತೀವಿ ಅಂತ ನಾನು ಹೇಳಕ್ ಇಚ್ಛಾ ಪಡ್ತೀನಿ. ನಾವು ಹುಟ್ಟಿದ ವರ್ಷ ನಮ್ಮ ತಂದೆಯವರು ಮೊದಲನೇ ಬಾರಿ ಶಾಸಕರಾದ್ರು, ಮೊದಲನೇ ಬಾರಿ ನಮ್ಮ ಮನೆಯೊಳಗೆ ಗುಲಾಲ್ ಹಾಕ್ತು. ಈ ಸರಿ ನಾನು ಬಾಗಲಕೋಟೆಗೆ ಬಂದಿನಿ ಅಂತಂದ್ರೆ ನಿಮಗೂ ಗುಲಾಲ್ ಹಚ್ಚೇ ಹೋಗ್ತೀನಿ ಅಂತ ನನಗೆ. ಸೊ ಅದಕ್ಕಾಗಿ ಲಕ್ ನಮ್ಮ ಫೇವರ್ ಅದ. ಯಾಕೆ ನಾನು ನಿಮಗೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ನಾ ಭಾಳ ಸಣ್ಣಿದ್ದಾಗ ನನಗೆ ಕೇಳ್ತಿದ್ರಿ, ಮೇಡಮ್ ನೀವು ದೊಡ್ಡವರಾದ್ಮೇಲೆ ಏನಾಗ್ತೀರಿ ಅಂತ ನಮ್ಮ ಟೀಚರ್ಸ್ ಹೇಳ್ತಿದ್ರು. ಸೇರ್ತಾ ನೀವು ದೊಡ್ಡಗಾದ್ಮೇಲೆ ಏನಾಗ್ತೀರಿ ಅಂತ 2ನೇ 3ನೇ ದಿನ ನಾನು ಕೇಳಿದಾಗ ನಾನು ಅವ್ರಿಗೆ ಹೇಳಿದೆ, ನಾನು ಭಾರತ ದೇಶದ ಪ್ರಧಾನ ಮಂತ್ರಿ ಆಗ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ. ಯೋಗ ಹೆಂಗ್ ಕೂಡ್ ಬಂದೈತಿ ಅಂತಂದ್ರ ನಾವು ನಾಳೆ ಆಗ್ಬೋದು, ಹೌದಿಲ್ರಿ? ಇಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲಾ ನಮ್ಮ ಶಾಸಕರ ಗಣ್ಯಮಾನ್ಯರ ಜೀವನದಿಂದ ನಾವು ಏನ್ ಕಲಿಬಹುದು ಅಂತಂದ್ರ ಪರಿಶ್ರಮವನ್ನ ಪಟ್ರೆ ಯಾವುದೂ ಕೂಡ ನಮಗೆ ಸಿಗದೇ ಇರುವಂತದ್ದು ಯಾವುದೂ ಇಲ್ಲ. ಸೊ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ನನ್ನ ವಿನಂತಿ ಏನು ಅಂತಂದ್ರ, ಇದು ನನ್ನ ಎಲೆಕ್ಷನ್ ಅಲ್ಲ, ಇದು ನಮ್ಮ ಎಲೆಕ್ಷನ್ ಅದ. ಇಲ್ಲಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರ ಎಲೆಕ್ಷನ್ ಅದ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾಮಾನ್ಯ ಜನ ಅಲ್ಲ, ನಾವು ಭಾರತ ದೇಶದ ಸ್ವತಂತ್ರ ಹೋರಾಟಗಾರರ ವಂಶಸ್ಥರದೀವಿ ನಾವು. ಸೊ ಅದಕ್ಕಾಗಿ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ